Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆ್ಯಂಡ್ ಆನ್ಯುಯಲ್ ಎಕ್ಸಾಮಿನೇಷನ್ 2025. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಅಭ್ಯಾಸಕ್ಕಾಗಿ ಬಹಳ ಸಹಕಾರಿಯಾಗಿರುತ್ತೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮತ್ತು ಆನ್ಯುಯಲ್ ಎಕ್ಸಾಮ್ಗಾಗಿ ಅಭ್ಯಾಸ ಮಾಡಿ. ಇಲ್ಲಿ ಮೊದಲನೇ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡಿದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೋಡಿದಾಗ ಐ ವಾಂಟ್ ಟು ವಾಚ್ ಇಟ್ ಅಗೇನ್. ಇಲ್ಲಿ ರಕ್ಷಿತ್ ಕ್ವೆಶನ್ ಕೇಳಿದ್ದಾನೆ, ದ ಮೂವಿ ವಾಸ್ ಗ್ರೇಟ್ ವಾಸಂಟ್ ಇಟ್? ರಹೀಮ್, ಅಬ್ಸಲ್ಯೂಟ್ಲಿ ಐ ವಾಂಟ್ ಟು ವಾಚ್ ಇಟ್ ಅಗೇನ್. ಇದಕ್ಕೆ ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್ ಆಪ್ಷನ್ ಸಿ, ಅಪ್ರಿಷಿಯೇಟಿಂಗ್. ಇನ್ನು ಸೆಕೆಂಡ್ ಕ್ವೆಶನ್ಗೆ ಬಂದಾಗ ಇನ್ಫಿನಿಟಿವನ್ನು ಚೂಸ್ ಮಾಡಬೇಕಾಗತ್ತೆ. ಕಮ್ ಲೆಟ್ ಮೀ ಹೆಲ್ಪ್ ಯು ಟು ಫಿಕ್ಸ್ ಇಟ್. ಟು ಫಿಕ್ಸ್ ಇದು ಇನ್ಫಿನಿಟಿವ್, ಆಪ್ಷನ್ ಡಿ ಆಗಿರುತ್ತೆ. ನಂತರ ಥರ್ಡ್ ಕ್ವೆಶನ್ಗೆ ಬಂದಾಗ ಇಫ್ ಕ್ಲಾಸನ್ನು ನೀಡಲಾಗಿದೆ. ಇಫ್ ಇಟ್ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್, ಐ ಡ್ಯಾಶ್ ಹ್ಯಾಡ್ ಎನಫ್ ಮನಿ ಟು ಕಮ್ ಫಾರ್ ದ ಟೂರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ವುಡ್ ಹ್ಯಾವ್. ಐ ವುಡ್ ಹ್ಯಾವ್ ಎನಫ್ ಮನಿ ಟು ಕಮ್ ಫಾರ್ ದ ಟೂರ್. ಇನ್ನು ಫೋರ್ತ್ ಕ್ವೆಶನ್ ಟ್ಯಾಗ್ ಇದೆ, ವಿ ಎಂಜಾಯ್ಡ್ ದ ಪಾರ್ಟಿ. ಇಲ್ಲಿ ಎಂಜಾಯ್ಡ್ ಮೇನ್ ವರ್ಬ್ ಇ ಡಿ ಫಾರಮಲ್ಲಿದೆ, ಡಿಡ್ ಬರುತ್ತೆ. ಮತ್ತು ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಡಿಡಂಟ್. ವಿ ಪ್ರೊನೌನ್, ಡಿಡಂಟ್ ವಿ, ಆಪ್ಷನ್ ಬಿ. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟರ್ ನೋಡೋದಾದರೆ ಇಲ್ಲಿ ಫಿಫ್ತ್ ಕ್ವೆಶನ್ ಕೊಲೋಕೇಟಿವ್ ನೀಡಿದೆ, ಹೆವಿ, ಹೆವಿ ರೈನ್. ಇನ್ನು ಸಿಕ್ಸ್ತ್ ಕ್ವೆಶನ್ ಚೂಸ್ ಆರ್ ಪಿಕ್ ದಿ ಒನ್ ಸಿಲಬಲ್ ವರ್ಡ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ಒನ್ ಸಿಲಬಲ್ ವರ್ಡ್, ಡಿಲೈಟ್ 2 ಸಿಲಬಲ್ ಇದೆ, ಮ್ಯಾಗ್ನೆಟಿಕ್ 3 ಸಿಲಬಲ್, ವರ್ಡ್ 1 ಸಿಲಬಲ್, ಎಂಥ್ಯೂಸಿಯಾಸಮ್ 3 ಸಿಲಬಲ್ ಇದೆ. ಅಲ್ಲಿಗೆ ಆನ್ಸರ್ ವರ್ಡ್ 1 ಸಿಲಬಲ್. ಸೆವೆಂತ್ ಕ್ವೆಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪೇಷಂಟ್ಸ್ ಕಮ್ ಡ್ಯಾಶ್ ಹೈ ಹೋಪ್ಸ್ ಟು ದ ಡಾಕ್ಟರ್. ಪೇಷಂಟ್ಸ್ ಕಮ್ ವಿತ್ ಹೈ ಹೋಪ್, ವಿತ್ ಇಸ್ ದಿ ಕರೆಕ್ಟ್ ಪ್ರಿಪೋಸಿಷನ್. ಇನ್ನು ಏಯ್ತ್ ಕ್ವೆಶನ್ ನೋಡಿದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್. ಐ ವೇಟೆಡ್ ಫಾರ್ ಡ್ಯಾಶ್ ಹವರ್ ಆ್ಯಂಡ್ ಆಫ್ ಫಾರ್ ಮೈ ಫ್ರೆಂಡ್ ಅಟ್ ದ ಮೆಟ್ರೋ ಸ್ಟೇಷನ್. ಆ್ಯನ್, ಐ ವೇಟೆಡ್ ಫಾರ್ ಆ್ಯನ್ ಅವರ್. ಆ್ಯನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೈನ್ತ್ ಕ್ವೆಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇದೆ. ದ ಮ್ಯಾನ್ ಅಟ್ ದ ಪ್ರೋಗ್ರಾಮ್ ಗೇವ್ ಎ ಲಾಂಗ್ ಬೋರಿಂಗ್ ಸ್ಪೀಚ್ ಡ್ಯಾಶ್ ಎವ್ರಿ ಒನ್ ಗಾಟ್ ಬೋರ್ಡ್, ಸೊ ಎವ್ರಿ ಒನ್ ಗಾಟ್ ಬೋರ್ಡ್. 10th question fill in the blanks with the right form of verb. Next year I dash B plus join the best school in Bangalore for robotics. I am joining. 11th question fill in the blanks with the correct form of the word. The dash able of student cannot be judged merely by his marks, ability. Next, name the parts of the speech. Underlined word. Brave men work for the glory of their country. Brave men, brave ಅಂತಕ್ಕಂಥದ್ದು adjective. Next, use the word present as a noun in a sentence of your own. I gave present to my friend. Next, 14th question, change the following sentence into positive degree. Bugatti was the fastest car of the year 2022. No other car was as fast as Bugatti of the year 2022. Now 15th question, ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ನೀಡಲಾಗಿದೆ. ಸೋಲ್ಜರ್ ಶಲ್ ಐ ಸ್ಟಾರ್ಟ್ ಫೈರಿಂಗ್ ಅಟ್ ದ ಟಾರ್ಗೆಟ್ ಕ್ಯಾಪ್ಟನ್. ಕ್ಯಾಪ್ಟನ್ ಲೈ ಡೌನ್ ಫಾಸ್ಟ್ ಆ್ಯಂಡ್ ದೆನ್ ಫೈರ್. ದ ಕ್ಯಾಪ್ಟನ್ ಆರ್ಡರ್ಡ್ ದ ಸೋಲ್ಜರ್. ಇಲ್ಲಿ ಆನ್ಸರ್ ಬಂದಾಗ ಟು ಲೈ ಫಾಸ್ಟ್ ಆ್ಯಂಡ್ ದೆನ್ ಫೈರ್, ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಫಾರಮ್ ಇದೆ. ದೇ ಆರ್ ಸಿಂಗಿಂಗ್ ಎ ಸಾಂಗ್ ಅಟ್ ದ ಟೆಂಪಲ್. ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್ ಅಟ್ ದ ಟೆಂಪಲ್. ಇನ್ನು 17th ಕ್ವೆಶನ್ ಎಡಿಟಿಂಗ್ ಎರರ್ಸ್ಗೆ ಬಂದಾಗ ಮಿಸ್ಟರ್ ರಾಘವೇಂದ್ರ ಈಸ್ ಎ ಫ್ಯಾಮಿಲಿ ಫ್ರೆಂಡ್ ಆಫ್ ಮಿಸ್ಟರ್ ರಮೇಶ್. ಹಿ ಈಸ್ ವಿಲ್ಲಿಂಗ್ ಟು ಸೆಲ್ ಎ ಪೀಸ್ ಆಫ್ ಲ್ಯಾಂಡ್. ದ ನೆಗೋಷಿಯೇಷನ್ಸ್ ಟುಕ್ ಪ್ಲೇಸ್ ಅಟ್ ಈಸ್ ಫಾರ್ಮ್ ಹೌಸ್. ದೇರ್ ಎಂಟೈರ್ ಫ್ಯಾಮಿಲಿ ಅಸೆಂಬಲ್ಡ್ ಟು ಹ್ಯಾಪಿ ಸೈನ್ ದ ಡೀಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಿದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದಾಗ ನೆಗೋಷಿಯೇಷನ್ಸ್ ಅಂತಿದೆ, ಅದು ನೆಗೋಷಿಯೇಷನ್ ಆಗುತ್ತೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಹ್ಯಾಪಿ ಸೈನ್ ದ ಡೀಡ್ ಅಂತಿದೆ, ಹ್ಯಾಪಿಲಿ ಸೈನ್ ದ ಡೀಡ್ ಚೇಂಜ್ ಆಗಬೇಕು. ಇನ್ನು 4th ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವೆಶನ್. ಫಸ್ಟ್ ಕ್ವೆಶನ್ ಬಂದು
concert. Anant was a talented boy, justify. ಇಲ್ಲಿ ಆನ್ಸರ್ ನೀಡಲಾಗಿದೆ. Anant was only 15. He was the best table tennis player in the school. He was the fastest runner. He was learning to play sitar. He composed his own tunes. His teacher was surprised and happy. ಉತ್ತರ ಇದೆ. ನೆಕ್ಸ್ಟ್ 19th ಕ್ವಶನ್ ಬಂದಾಗ ಅಂಬೇಡ್ಕರ್ ಪಾಠದಿಂದ ವೈ ಡಿಡ್ ನೆಹರು ಡಿಸ್ಕ್ರೈಬ್ ಅಂಬೇಡ್ಕರ್ as a symbol of revolt? Dr. B.R. Ambedkar raised his voice against injustice found in the society towards the depressed classes. He did not allow the people to forget their rights. He fought for the classless and casteless society, and he made various provisions in the draft constitution for the upliftment of the depressed classes. So Nehru described him as a symbol of revolt. In the 20th question, Science and Hope of Survival in the ನೀಡಿದೆ. Why did 3 superpowers meet in Geneva? The 3 superpowers meet in Geneva to put a ban on nuclear weapon tests to solve the problem that could arise if anyone made test secretly. In the 21st question, why did the Americans come forward to pay the double the amount? Gentlemen of Rio and Mediaದಿಂದ ಇದೆ. American discovered that Don Anselmo had more than 8 acres. It was almost double the property. Don Anselmo did not know this. The Americans were willing to pay extra money for the extra land. The Americans were good people. They did not want to cheat Anselmo. 22nd question ನೋಡಿದಾಗ state the reason for the poet to say calendar and clocks are useless in space. ಇದು up to outer space tomorrow morning ಇಂದ ನೀಡಲಾಗಿದೆ. In space there would be no day and night. There would be no change in seasons. The time concept in space is calculated differently from the earth. So there would be no use of calendar or clock. ಇನ್ನು 23ನೇ ಪ್ರಶ್ನೆ, why did Patil the sub inspector came to Mohan house? ನಂತರ on the top of the world ಇಲ್ಲಿ bird of happiness ಇಂದ why were the people in Tibet unhappy? ನಂತರ 24 on the top of the world, what message do you get from life of Dicky Dolma? ನಂತರ how is the life of Anip is ekdam bindas? ಈ ಪ್ರಶ್ನೆಗಳಿದೆ. ನಂತರ 5th ಕ್ವಶನ್ 5th ಮೇನಲ್ಲಿ 3 ಮಾರ್ಕ್ಸ್ ಕ್ವಶನ್ನಲ್ಲಿ 25th, a small bird changed the life of Satish, justify the statement. ನಂತರ 26th, I am the land ನಿಂದ ಕ್ವಶನ್ ಅನ್ನು ನೀಡಲಾಗಿದೆ. how does the land try to make realize his mistakes in the poem I am the land? ನಂತರ 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್. ಫಸ್ಟ್ ಎಕ್ಸ್ಟ್ರಾಕ್ಟ್ ನೋಡಿ 27, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಹೀರೋ ಪಾಠದಿಂದ ನೀಡಿದೆ. ಹೂ ಸೆಡ್ ದಿಸ್ ಅಂದಾಗ ದ ಬರ್ಗ್ಲರ್ ಸೆಡ್ ದಿಸ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ವೆನ್ ಸ್ವಾಮಿ ಬಟ್ ದಿ ಬರ್ಗ್ಲರ್ಸ್ ಆಂಕಲ್. ವೈ ಡಿಡ್ ಸ್ವಾಮಿ ಹ್ಯಾಸ್ ಬಿಟನ್ ದ ಸ್ಪೀಕರ್ ಅಂದಾಗ ಸ್ವಾಮಿ ಥಾಟ್ ದಟ್ ದ ಮೂವಿಂಗ್ ಥಿಂಗ್ ವಾಸ್ ಎ ಡೆವಿಲ್. ನಂತರ ದೇ ಔಟ್ ಟು ಸ್ಟಾಪ್ ದಟ್. ಹೂ ಸೆಡ್ ದಿಸ್? ದ ಸೇಲರ್ಸ್. ಹೂ ವಾಸ್ ದಿಸ್ ಸೆಡ್ ಟು ಅಂದರೆ ಡಿಯಾಗೋ. What does that refer to? The Seamen's song. ನಂತರ 29th, please help me take her to the hospital. Girl by the tracks ಇಂದ who was this said to ಅಂದಾಗ said to passers by ಅಥವಾ motorists. Who had been taken to hospital ಅಂದರೆ ರೋಮಾ ತಲ್ರೇಜಾ. What happened to her ಅಂದಾಗ she had fallen by the tracks. She had a head injury. She was serious and needed immediate treatment. ಇನ್ನು 30th extract, isn't God upon the ocean? ಇದು ಬ್ಯಾಲೆಡ್ ಆಫ್ ಟೆಂಪಸ್ಟ್ ಇಂದ ನೀಡಲಿದೆ. ಇಲ್ಲಿ ಹೂ ಸೆಡ್ ದಿಸ್ ಅಂದಾಗ ಕ್ಯಾಪ್ಟನ್ಸ್ ಡಾಟರ್. ವೆನ್ ವಾಸ್ ದಿಸ್ ಸೆಡ್ ಅಂದಾಗ ವೆನ್ ದ ಸೇಲರ್ ಲಾಸ್ಟ್ ಕಾನ್ಫಿಡೆನ್ಸ್ ಆಸ್ ದ ಶಿಪ್ ವಾಸ್ ಕಾಟ್ ಇನ್ ಸ್ಟಾರ್ಮ್ಸ್ ಅಥವಾ ವೆನ್ ದ ಕ್ಯಾಪ್ಟನ್ ಸೆಡ್ ವಿ ಆರ್ ಲಾಸ್ಟ್. ಇನ್ನು ಸಿ ನೋಡಿದಾಗ ವಾಟ್ ವಾಸ್ ದ ರಿಸಲ್ಟ್ ಆಫ್ ದೀಸ್ ವರ್ಡ್ಸ್ ಅಂದಾಗ ಸೇಲರ್ಸ್ ರೀಗೈನ್ಡ್ ಫೇತ್ ಅಂಡ್ ಕಾನ್ಫಿಡೆನ್ಸ್, ಪ್ರೇಡ್ ಅಂಡ್ ರೀಚ್ಡ್ ದ ಶೋರ್ ಸೇಫ್ಲಿ. ನಂತರ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರೊಫೈಲ್ ಆಗಿರ್ಬೋದು, ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪ್ಯಾಸೇಜ್ ಎಲ್ಲವೂ ಸಹ ಈ ಒಂದು ಕ್ವಶನ್ ಪೇಪರ್ನಲ್ಲಿ ವಿತ್ ಆನ್ಸರ್ಸನ್ನು ನೀಡಲಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಇದು ನಿಮ್ಮ ಪರೀಕ್ಷೆಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಹಾಗೂ ಆನ್ಯುಯಲ್ ಎಕ್ಸಾಮಿನೇಷನ್ಗೆ ಈ ಒಂದು ಮಾಡೆಲ್ ಪೇಪರ್ ನಿಮ್ಮ ಪ್ರಾಕ್ಟೀಸ್ಗಾಗಿ ಬಹಳ ಸಹಕಾರಿಯಾಗಿದೆ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ, ಆಲ್ ದ ಬೆಸ್ಟನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.